ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಇದೀಗ ಪ್ರತಿದಾಳಿಗೆ ರಣತಂತ್ರವನ್ನ ರೂಪಿಸ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ. ಇಸ್ರೇಲ್ ಮೇಲೆ ಇರಾನ್ ಪ್ರತಿದಾಳಿಗೆ ರಣತಂತ್ರ. ಇರಾನ್ನಿಂದ ಅಪಾಯಕಾರಿ ಕ್ಲಸ್ಟರ್ ಬಾಂಬ್ ಪ್ರಯೋಗ ಆಗ್ತಾ ಇದೆ. ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಮಾಡಿದ ಇರಾನ್ ಡಮ್ಮಿ ಮಿಸೈಲ್ಗಳನ್ನ ಹಾರಿಸಿ ರಾಡರ್ ಪತ್ತೆ ಹಚ್ಚಿದ್ದ ಇರಾನ್ ರಾಡರ್ಗಳನ್ನ ನಾಶಪಡಿಸಿ ಗಂಡಾಂತರ ಕ್ಷಿಪಣಿ ಉಡಾವಣೆ ಮಾಡಿದೆ. ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ ಸಿಡಿಸ್ತಾ ಇರುವಂತಹ ಇರಾನ್ ಹಾರಿದ ಕ್ಲಸ್ಟರ್ ಬಾಂಬ್ಗಳನ್ನ ಕನ್ಫರ್ಮ್ ಮಾಡಿದ ಇಸ್ರೇಲ್ನಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ಅಟ್ಯಾಕ್ ಒಂದು ಕಡೆ ಆದ್ರೆ ಇರಾನ್ ಪ್ರತಿದಾಳಿಗೆ ಇದೀಗ ಕ್ಲಸ್ಟರ್ ಬಾಂಬ್ಗಳನ್ನ ಸಿಡಿಸ್ತಾ ಇದೆ. ಇರಾನ್ನಿಂದ ಅಪಾಯಕಾರಿ ಕ್ಲಸ್ಟರ್ ಬಾಂಬ್ಗಳ ಪ್ರಯೋಗ ನಡೀತಾ ಇದೆ. ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಮಾಡಿದ ಇರಾನ್ ಇದ್ರ ಬಗ್ಗೆ ಅಧಿಕೃತವಾಗಿ ಇಸ್ರೇಲ್ ಸಹಿತ ಕನ್ಫರ್ಮೇಶನ್ ಅನ್ನ ಕೊಟ್ಟಿದೆ. ಕ್ಲಸ್ಟರ್ ಬಾಂಬ್ಗಳನ್ನ ಸಿಡಿಸಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ ಸಿಡಿಸ್ತಾ ಇರುವಂತಹ ಇರಾನ್ ಹಾರಿದ ಕ್ಲಸ್ಟರ್ ಬಾಂಬ್ಗಳನ್ನ ಕನ್ಫರ್ಮ್ ಮಾಡಿದ ಇಸ್ರೇಲ್. ನೋಡಿ, ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ನಡುವೆ ಏನು ದಾಳಿ ನಡೀತಾ ಇದೆ, ಯುದ್ಧಗಳು ನಡೀತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇರಾನ್ ಯಾವುದೇ ರೀತಿಯಾಗಿ ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಕ್ಲಸ್ಟರ್ ಬಾಂಬ್ ಅನ್ನ ಹಾರಿಸ್ತಾ ಇದೆ ಇರಾನ್ ಅಂತ. ನೋಡಿ, ಗಮನಿಸ್ತಾ ಇದೀವಿ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನ ಇಸ್ರೇಲ್ ಮೇಲೆ ಹಾರಿಸ್ತಾ ಇದೆ ಅಂತ. ಎಷ್ಟೊಂದು ಅಪಾಯಕಾರಿ ಆಗಿರುವಂತಹ ಬಾಂಬ್ಗಳು ಕ್ಲಸ್ಟರ್ ಬಾಂಬ್ ಅಂತ ಅಂದ್ರೆ ಸೊ ಇವುಗಳ ಪ್ರಯೋಗ ಮಾಡ್ತಾ ಇದೆ ಇರಾನ್ ಇಸ್ರೇಲ್ ಮೇಲೆ. ಇದರಿಂದ ಸಾಕಷ್ಟು ಸಾವು ನೋವುಗಳು ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ಇರಾನ್ನಲ್ಲಿ 1000 ಗಡಿಯನ್ನ ದಾಟಿಬಿಟ್ಟಿದೆ ಸಾವಿನ ಸಂಖ್ಯೆ. ಬಟ್ ಇನ್ನು ಒಂದು ಕಡೆ ಇಸ್ರೇಲ್ನಲ್ಲಿ ಇದೀಗ ಟಾರ್ಗೆಟ್ ಮಾಡಿ ಇರಾನ್ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ನಾವು ಗಮನಿಸಿದಾದ್ರೆ ಇರಾನ್ ಸಹಿತ ಅಷ್ಟೇ ಪ್ರಬಲವಾಗಿದೆ, ಅಷ್ಟೇ ಬಲಾಢ್ಯವಾಗಿರುವಂತಹ ದೇಶ ಇರಾನ್. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ನಡೆಸ್ತಾ ಇದೆ, ಓಕೆ. ಬಟ್ ಇಸ್ರೇಲ್ನಲ್ಲೂ ಕೆಲವೊಂದು ಶಸ್ತ್ರಾಸ್ತ್ರಗಳಿಲ್ಲ. ಅಷ್ಟರ ಮಟ್ಟಿಗೆ ಇರಾನ್ ಹತ್ರ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರುವಂಥದ್ದು. ಈ ಒಂದು ಕಾರಣಕ್ಕಾಗಿಯೇ ನ್ಯೂಕ್ಲಿಯರ್ಗಳನ್ನ ಅಲ್ಲಿ ರೆಡಿ ಮಾಡುತ್ತೆ, ನ್ಯೂಕ್ಲಿಯರ್ಗಳನ್ನ ಅಲ್ಲಿ ಅದ್ರ ಬಗ್ಗೆ ಕಾರ್ಯಾಚರಣೆನ ಮಾಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಒಂದು ಕಡೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ರೆಡಿ ಮಾಡೋದನ್ನ ಅದು ಸ್ಟಾಪ್ ಮಾಡಬೇಕು ಇರಾನ್ ಅನ್ನುವಂಥ ವಿಚಾರಕ್ಕೆ ಅಮೆರಿಕ ಪದೇ ಪದೇ ಇರಾನ್ಗೆ ಹೇಳಿಕೆಯನ್ನ ಕೊಡ್ತಿತ್ತು. ಇದ್ರ ಬಗ್ಗೆ ಮಧ್ಯಸ್ಥಿಕೆಯನ್ನ ವಹಿಸಿ ಒಂದು ಒಮನ್ ಸಹಿತ ಮಧ್ಯಸ್ಥಿಕೆಯನ್ನ ವಹಿಸಿ ಸಭೆಯನ್ನ ನಡೆಸೋದಕ್ಕೆ ಮುಂದಾದ್ರೂ ಸಭೆಯಲ್ಲಿ ಕೂಡ ಫೇಲ್ಯೂರ್ ಆದಂತ ಕಾರಣದಿಂದಾಗಿ ಅಮೆರಿಕ ಈಗ ದಾಳಿಗೆ ಮುಂದಾಗುತ್ತೆ ಇಸ್ರೇಲ್ ಜೊತೆಗೂಡಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಇದೀಗ ಅಮೆರಿಕ ಸಹಿತ ಇರಾನ್ ಮೇಲೆ ಕಿಡಿಯನ್ನ ಕಾಡ್ತಾ ಇರುವುದಂಥದ್ದು ಯಾವ ಕಾರಣಕ್ಕೆ, ನ್ಯೂಕ್ಲಿಯರ್ಗಳನ್ನ ಅಲ್ಲಿ ಬಳಕೆ ಮಾಡೋದನ್ನ ಅದನ್ನ ರೆಡಿ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ. ಬಟ್ ಅಮೆರಿಕ ಹೇಳಿದಾಗ ನಾವ್ಯಾಕೆ ಕೇಳಬೇಕು ಅನ್ನುವಂಥದ್ದು ಇರಾನ್ನ ಒಂದು ರೀತಿಯಾಗಿ ಹಠ. ಸೊ ಹೀಗಾಗಿ ಇರಾನ್ ಸಹಿತ ಪ್ರತಿದಾಳಿಗಾಗಿ ಪ್ರತಿರೋಧವನ್ನ ತೀರಿಸಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಖಮೇನಿಯ ಹತ್ಯೆ ಆದ ಬಳಿಕ ಮತ್ತಷ್ಟು ಉದ್ವಿಗ್ನಗೊಂಡಂತಹ ಇರಾನ್ ಸಹಿತ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಈಗ ಇಸ್ರೇಲ್ ಮೇಲೆ ನೋಡಿ ಕ್ಲಸ್ಟರ್ ಬಾಂಬ್ಗಳನ್ನ ಅಲ್ಲಿ ಬಿಡ್ತಾ ಇರುವಂಥದ್ದು. ಕ್ಲಸ್ಟರ್ ಬಾಂಬ್ಗಳು ಯಾವ ಮಟ್ಟಿಗೆ ಅಲ್ಲಿ ಪ್ರಭಾವವನ್ನ ಬೀರುತ್ತೆ ಅಂತ ಅಂದ್ರೆ ಅತಿ ಬಲಾಢ್ಯವಾದಂಥ ಶಕ್ತಿಯುತವಾದಂಥ ಬಾಂಬ್ಗಳ ಪ್ರಯೋಗವನ್ನ ಮಾಡ್ತಾ ಇದೆ. ಇದರಿಂದ ಇಸ್ರೇಲ್ನಲ್ಲಿ ಸಾಕಷ್ಟು ಪ್ರಮಾಣದ ಅಪಾಯ, ಹಾನಿಗಳು, ಆಘಾತಗಳಾಗುವಂಥದ್ದು ಕನ್ಫರ್ಮ್ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ.